ನಮಸ್ತೆ, ಹಾಯ್, ಹಲೋ ನನ್ನ ಪ್ರೀತಿ ಅಚ್ಚುಮೆಚ್ಚಿನ ಎಲ್ಲ ಸ್ನೇಹಿತರೆ. ನಾನಿವಾಗ ನಿಮಗೆ ಸಿಂಪಲ್ಲಾಗಿ ಸುಲಭವಾಗಿ ಮಾಡುವಂಥ ಒಂದು ಹೆಸರುಬೇಳೆ ತವೆ ಹೇಳ್ಕೊಡ್ತೀನಿ. ಹೆಸರುಬೇಳೆ ತವೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಹೆಸರುಬೇಳೆ ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡಿ, ಬಹಳ ತಂಪಿದು, ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಸಹಿತ. ನಾವು ಸಾಂಬಾರಿಗೆ, ತವೆಗೆ, ಸಾರಿಗೆ ಎಲ್ಲದಕ್ಕೂ ಹೆಸರುಬೇಳೆ ಹಾಕ್ತೀವಿ. ತೊಗರಿಬೇಳೆ ಹಾಕೋದು ಕಡಿಮೆ. ನಾನು ನಿಮ್ಗೆ ತೋರಿಸ್ತೀನಿ. ಯಾರಿಗೆ ಇನ್ನೂ ಗೊತ್ತಿಲ್ವೋ ಮಾಡಲಿಕ್ಕೆ ಈ ತವೆ ರೆಸಿಪಿ, ಅದನ್ನು ನೀವು ಕಲ್ತ್ಕೊಂಡು ಮಾಡ್ಬೋದು. ಸುಲಭವಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಯಾವ ಮಸಾಲೆಗಳ ಗದ್ದಲನೂ ಇರಲ್ಲ. ತೋರಿಸ್ತೀನಿ ಇವಾಗ. ನೋಡಿ ಇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಇದರಲ್ಲಿ ಈ ಗುಂಡನ ಕಪ್ಪಿನಲ್ಲಿ ಅರ್ಧಕ್ಕೂ ಸ್ವಲ್ಪ ಕಡಿಮೆ ಇಷ್ಟು ಹೆಸರುಬೇಳೆ ಹಾಕಿದ್ದೇನೆ. ಅದಕ್ಕೆ ಒಂದು ಮೂರುವರೆ ಲೋಟ ನೀರು ಹಾಕಿ ಚಿಕ್ಕ ಕುಕ್ಕರ್ನಲ್ಲಿ ಓಪನ್ ಇಟ್ಕೊಂಡು ಮುಚ್ಚಳ ಹಾಕಿದೆ ಕುಕ್ಕರಿಂದ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ನಾನು. ಚೆನ್ನಾಗಿ ಕರಗಿ ಬೆಂದಮೇಲೆ ಅದರ ನೀರೆಲ್ಲ ತೆಗೆದು ಹಾಕಿ ಪಾತ್ರೆಗೆ ಬೇಳೆನೂ ಚೆನ್ನಾಗಿ ಚಮಚದಲ್ಲಿ ಇದು ಮಾಡಿ ಹಾಕಿದ್ದೀನಿ. ಅದು ಈ ರೀತಿ ಹೊಂದ್ಕೊಂಡು ಚೆನ್ನಾಗಿ ಬರಬೇಕು. ಬೇಳೆ ಬೇರೆ ನೀರು ಬೇರೆ ಅದು ರುಚಿ ಆಗೋಲ್ಲ. ಈ ರೀತಿ ಕರ್ಕೊಂಡು ಬರಬೇಕು, ಅದು ಭಾಳ ಚೆನ್ನಾಗಾಗುತ್ತೆ. ಆಮೇಲೆ ಆ ಬೇಳೆ ಬೆಂದ ತಕ್ಷಣ ಅದನ್ನು ನೀರು ತೆಗೆದು ಕರಗಿಸಿದ ಬೇಳೆ ಎಲ್ಲ ಒಟ್ಟಿಗೆ ಇದಕ್ಕೆ ಹಾಕಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪು ಸಣ್ಣ ಚಮಚದಲ್ಲಿ ರುಚಿ ನೋಡ್ಕೊಂಡು ಆಮೇಲೆ ಹಾಕಿ, ಒಂದು ಚಮಚದಷ್ಟು ಅರಿಶಿನ ಪುಡಿ, ಒಂದು ಚಿಟಿಕೆ ಇಂಗು ಬೇಳೆಗೆ ಒಗ್ಗರಣೆಗೆ ಸಪ್ರೇಟ್. ಮತ್ತು ಆಮೇಲೆ ಹೌದಲ್ವ ಸ್ವಲ್ಪ ಚೂರು ಚಿಟಿಕೆ ಬೆಲ್ಲ, ಅದು ನಿಮ್ಮಿಷ್ಟ ಹಾಕೋದು, ಬೇಕಂತಿಲ್ಲ. ಖಾರ ಜಾಸ್ತಿ ಆಯ್ತು, ಹಸಿಮೆಣಸಿನ್ಕಾಯಿ ಘಾಟಿತ್ತು, ಖಾರ ಇತ್ತು ಅಂತ ಚೂರು ಸ್ವೀಟ್ ಹಾಕ್ಬೋದು. ನಿಂಬೆಹಣ್ಣೆಯನ್ನು ಈಗಲೇ ಹಾಕೋಕ್ಕೆ ಹೋಗಬೇಡಿ. ಇಷ್ಟು ಹಾಕಿ ಆದಮೇಲೆ ಇದನ್ನು ಬದಿಗಿಟ್ಕೊಳ್ಳಿ. ಒಗ್ಗರಣೆಗೆ ಒಂದು 4 ಚಮಚ ಅಥವಾ 3 ಚಮಚ ಚಿಕ್ಕ ಚಮಚದಲ್ಲಿ ಕೊಬ್ಬರಿ ಎಣ್ಣೆ, ಒಂದು 2-3 ಟೊಮೊಟೊ ಹಾಕಿದ್ದೇನೆ. ಇಷ್ಟಕ್ಕೆ ನಾನು ಸಣ್ಣ ಟೊಮೊಟೊ ಹೆಚ್ಚಿಟ್ಕೊಂಡೆ. ಒಗ್ಗರಣೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕಿದೆ. ಟೊಮೊಟೊ ಚೆನ್ನಾಗಿ ಅದನ್ನು ಮೆತ್ತಗೆ ಬೇಯಿಸಿ ಅದಕ್ಕೆ ಒಂದು ಚಮಚ ಸಣ್ಣ ಚಮಚದಲ್ಲಿ, ಮಿನಿಮಮ್ ಚಮಚದಲ್ಲಿ ಅರಿಶಿನ ಪುಡಿ, ಒಂದು ಸಣ್ಣ ಚಮಚದಲ್ಲಿ ಹಿಂಗೆ ಹಾಕಿ ಒಗ್ಗರಣೆನ ಮಾಡಿಕೊಂಡು ಟೊಮೊಟೊನು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಇಲ್ಲಿ ಬೇಳೆ ಕರಗಿಸಿಟ್ಟಿದ್ನೆಲ್ಲ ಪಾತ್ರೆಯಲ್ಲಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಎಷ್ಟು ನೀರು ಹಿಡಿತು ಅಷ್ಟು ನೀರು ಹಾಕಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚಕ್ಕೂ ಸ್ವಲ್ಪ ಕಡಿಮೆ ಹಾಕಿ, ಇನ್ನೊಂಚೂರು ಅರಿಶಿನ ಹಾಕಿ, ಇನ್ನೂ ಒಂಚೂರು ಹಿಂಗನ್ನು ಹಾಕಿ ಇದಕ್ಕೂ ಸಪ್ರೇಟಾಗಿ ಒಗ್ಗರಣೆಗಲ್ಲದೆ ಹಾಕಿ ಇದನ್ನು ಕುದಿಸಿದೆ. ಇನ್ನೇನು ಬೇಡ, ಬಹಳ ರುಚಿಯಾಗಿ ಟೇಸ್ಟಿಯಾಗಿ ಆಗಿದೆ. ನೀವೆಲ್ಲ ಮಾಡಿ ನೋಡಿ. ಸುಲಭವಾದ ಅಡುಗೆ. ಆಫೀಸಿಗೆ ಹೋಗೋರಿಗೆ, ಬೇಗ ಕೆಲಸದ ಮೇಲೆ ಹೊರಗಡೆ ಹೋಗೋದು, ಏನಾದರೂ ಸಂಡೇ ಸ್ಯಾಟರ್ಡೆ ಹೊರಗಡೆ ಹೋಗೋರಿಗೆ, ಮಾರ್ಕೆಟ್ ಕಡೆ ಅವರಿಗೆಲ್ಲ ಇದು ಸುಲಭವಾದ ಒಂದು ಅಡುಗೆ. ಮತ್ತು ಯಾವುದೇ ಮಸಾಲೆಗಳ ಕಿರಿಕಿರಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು. ಹೆಸರುಬೇಳೆ ಜಾಸ್ತಿ ಹೆಸರುಬೇಳೆ ಉಪಯೋಗಿಸಿ. ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು, ತಂಪಾಗಿರುತ್ತೆ. ಧನ್ಯವಾದಗಳು.